ಕ್ರಿಸ್ಪಿಯಾಗಿ ರುಚಿಯಾಗಿ ಮಾಡ್ತಾರೆ. ಈರುಳ್ಳಿ ಪಕೋಡಾಗೆ ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಕಡಲೆ ಹಿಟ್ಟು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಉಪ್ಪು, ಎಣ್ಣೆ. ಮೊದಲ ಸ್ಟೆಪ್ ಏನು ಸುಂದರ್? ಮೇಡಮ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈ ಥರ ನೈಸ್ ಆಗಿರ್ಬೇಕು. ಅಂದ್ರೆ ಅದು ಹಿಂಗೆ ಬಿಡಿ ಬಿಡಿ ಬಿಡಿಯಾಗಿ ಬರಬೇಕು ನಮಗೆ. ಎಷ್ಟು ಈರುಳ್ಳಿ ಇದೆ ಇಲ್ಲಿ? ಮೇಡಮ್ ಒಂದು 1/4 kg ಇದೆ. 1/4 kg ಈರುಳ್ಳಿ. ಸೊ ಈರುಳ್ಳಿ ಹಾಕೊಂತ ಇದ್ದೀನಿ. 1/4 kg ಈರುಳ್ಳಿ ನೈಸಾಗಿ ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿದ್ದಾರೆ. ನೈಸ್ ಅಂದರೆ ಫುಲ್ ನೈಸ್ ಇಲ್ಲ, ಈ ಥರ ಸ್ವಲ್ಪ ಹಂಗಂಗೆ ಇದೆ ನೋಡಿ ಉಂಡೆಯಾಗಿ. ಸೊ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ. ಅದೇ ಖಾರನಾ? ಖಾರ. ನೀವು ಇಲ್ಲಿ ಚಿಲ್ಲಿ ಪೌಡರ್ ಏನು ಬಳಸಲ್ಲ? ಇಲ್ಲ ಮೇಡಮ್, ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಯಾಕಂದರೆ ಇದು ಡೈಸನ್ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಂಗೆ ನೈಸಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವು ಇಷ್ಟು ಹಾಕ್ಕೊಳ್ಳಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಮಿಕ್ಸಿಗೆ ಹಾಕ್ಕೊತೀನಿ. ಖಾರಕ್ಕೆ ಹಸಿಮೆಣಸಿನಕಾಯಿ ಬೇಕಾದಷ್ಟು. ಎಷ್ಟು ಹಾಕಿದ್ದೀರಾ 1/4 kg ಈರುಳ್ಳಿಗೆ? ಎಷ್ಟೊಂದು 5 ಗ್ರಾಮ್ ಹಾಕಿದ್ದೀನಿ ಮೇಡಮ್. 5 ಗ್ರಾಮ್ ಜಾಸ್ತಿ ಆಗುತ್ತೆ. ಒಂದು 25 ಗ್ರಾಮ್ ಹಾಕ್ಕೊಳ್ಳಿ. 25 ಗ್ರಾಮ್ ಅಷ್ಟು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ಒಂದು 4 ಎಲೆ ಬೆಳ್ಳುಳ್ಳಿ, 4 ಕಾಲು. 4 ಇಳುಕು ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಒಂದು 2 ಪೀಸ್ ಅಷ್ಟು. ಸಣ್ಣದಾಗಿ ಹೆಚ್ಚಿರೋದು ಒಂದು 2 ತುಂಡಷ್ಟು ಹಸಿ ಮೆಣಸಿನಕಾಯಿ. ಇಷ್ಟನ್ನು ಈಗ ತರಿಯಾಗಿ ಮಾಡಬೇಕಾ? ನೈಸ್ ಮಾಡ್ಕೋಬೇಕು. ಪೂರ್ತಿ ನೀರು ಹಾಕದ ಹಾಗೇನಾ? ಹಂಗೆ ಮಾಡ್ಕೋಬೇಕು. ಸೊ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೈಸ್ ಆಯಿತು, ನೋಡ್ಕೊಳ್ಳಿ. ಇಷ್ಟೇ. ಹಸಿ ಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಂಡಿದ್ದಾರೆ. ಖಾರಕ್ಕೆ ಇದೇನೆ ಎಷ್ಟು ಬೇಕೋ ಅಷ್ಟು. ಇದು 1/4 kg ಈರುಳ್ಳಿ ಇದೆ, ಎಲ್ಲ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿಗೆ ಉಪ್ಪು ಸೇರಿಸ್ತಾ ಇದ್ದೀರಾ? ಸೊ ಈರುಳ್ಳಿಗೆ ಉಪ್ಪು ಹಾಕಿದ ತಕ್ಷಣ ಅದೇ ನೀರು ಬಿಡುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಈರುಳ್ಳಿಗೆ ಉಪ್ಪು ಸೇರಿಸ್ತಾ ಇರೋದು. ಯಾಕಂದ್ರೆ ಅದು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನೀರು ಹಾಕಬಾರ್ದು. ಸೊ ಇದಾದ್ಮೇಲೆ ಬೇಕಷ್ಟು ಎಣ್ಣೆ ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ. ಎಣ್ಣೆ ಬಿಸಿ ಮಾಡ್ಕೋಬೇಕಲ್ವಾ? ಹಸಿ ಎಣ್ಣೆ ಹಾಕ್ಬೋದು. ಹಸಿದು ಹಾಕ್ಬೋದಾ? ಬಿಸಿ ಹಾಕ್ಬೇಕು ಅನ್ನೋದು ಇಲ್ಲ. ಸೊ ಇಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಬೇಕಾದಷ್ಟು. ಅಂದರೆ ಇಲ್ಲಿ ಒಂದು 1/4 ಕಪ್ ಅಷ್ಟು ಎಣ್ಣೆನ ಸೇರಿಸಿದ್ದೀರಾ? 1/4 ಕಪ್. 1/4 ಕಪ್ ಅಷ್ಟು ಎಣ್ಣೆ ಇದೆ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀರು ಹಾಕ್ಬೇಡಿ, ಮೇನ್ ಅದು ನೀರು ಹಾಕ್ಬೇಡಿ. ನೀರು ಹಾಕಿದ್ರೆ ಗಟ್ಟಿ ಬರುತ್ತೆ ಪಕೋಡ. ನೋಡಿ ಇದೆಲ್ಲ ಟಿಪ್ಪು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿದಾಗ ನೋಡಿ. ಅವರು ಉಪ್ಪು ಹಾಕಿದ ಏನಂದ್ರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಎಣ್ಣೆಲೆ ಕಳಿಸ್ತಾ ಇದ್ದಾರೆ. 1/4 ಕಪ್ ಅಷ್ಟು ಎಣ್ಣೆ, ಅವಾಗ ನಿಮ್ಗೆ ಪಕೋಡ ಗರಿ ಗರಿಯಾಗಿ ಬರುತ್ತೆ ಅಲ್ವಾ ಸುಂದರ್? ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಾಕಿದ್ದಾರೆ, ನೀರು ಬಿಟ್ಕೊಳ್ಳುತ್ತೆ. ಹಾಗೂ 1/4 ಕಪ್ ಅಷ್ಟು ಎಣ್ಣೆ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ. ಅದೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನಾವು ಚೆನ್ನಾಗಿ ಕೈಯಲ್ಲಿ ನಾತ್ಕೊಂಡಾಗ ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಮತ್ತೆ ಆಯಿಲ್ ಕಂಟೆಂಟ್ ಇರುತ್ತೆ. ಈಗ ಕಡಲೆ ಹಿಟ್ಟು ಸೇರಿಸ್ತೀರಾ? ಲಾಸ್ಟ್ ಅಲ್ಲಿ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದಾರೆ ನೋಡಿ. ಇದು ಸ್ಟ್ರೀಟ್ ಸ್ಟೈಲಲ್ಲಿ ನಾವು ಮನೇಲಿ ಮಾಡುವಾಗ ನೀರು ಸಹ ಸೇರಿಸ್ತೀವಿ ನೋಡಿ. ಇಲ್ಲಿ ಬರೀ ಎಣ್ಣೆ ಕಡಲೆ ಹಾಕ್ಬಿಟ್ಟು ಇಸ್ಬಾರ್ದು, ಮಿಕ್ಸ್ ಮಾಡಬೇಕು. ಅದೇ ಮೇನು. ಫಸ್ಟೇ ಚೆನ್ನಾಗಿ ಇಸ್ಬಿಟ್ಟಿದ್ದೀರಾ ಈರುಳ್ಳಿನ? ಸೊ ಇದು ಮಿಕ್ಸ್ ಮಾಡಬೇಕು, ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಾವು ಇಸ್ಕಿದ್ರೆ ಈರುಳ್ಳಿ ಸಪಟ ಹೋಗುತ್ತೆ, ಹಿಟ್ಟು ಸಪಟ ಬಂದು. ಹೌದೌದು, ಬರೀ ಲೈಟಾಗಿ ಮಿಕ್ಸ್ ಮಾಡ್ತಾ ಇದ್ದೀರಾ. ಏನು ಸುಂದರ ನೀವು ತೋರಿಸ್ಕೊಟ್ರಿ, ಹಿಂಗೆ ಮಾಡ್ತೀವಿ ಹಂಗಾದ್ರೆ ಬಂದಿಲ್ಲ ಅಂತಾರೆ. ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಡಲೆ ಹಿಟ್ಟು ಹಾಕಿದ್ಮೇಲೆ ನಾದ್ಕೋಬೇಡಿ, ಜಾಸ್ತಿ ಇಸಕ್ಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಲೈಟಾಗಿ ಮಿಕ್ಸ್ ಮಾಡಬೇಕು. ನನ್ನ ಫ್ಯಾಮಿಲಿಯ ಆರೋಗ್ಯ ದಿನದ ಪ್ರಾರಂಭದಿಂದಲೇ ಶುರುವಾಗುತ್ತೆ. ಟಾಡಾ! ಇದು ನಿನ್ನ ಬೋನ್ ಸ್ಟ್ರೆಂತ್ ಮತ್ತೆ ಮೆಮೊರಿ ಪವರ್ಗೆ, ಇದು ನಿಮ್ಮ ಜಾಯಿಂಟ್ ಪೇನ್ಗೆ, ಇದು ನಿಮ್ಮ ಶುಗರ್ಗೆ, ಇದು ನಿಮ್ಮನ್ನ ಇಡೀ ದಿನ ಎನರ್ಜೆಟಿಕ್ ಆಗಿರ್ಸೋದಕ್ಕೆ. ನನ್ನ ಕುಟುಂಬದ ಆರೋಗ್ಯ ನನ್ನ ಜವಾಬ್ದಾರಿ. ಅದಕ್ಕಾಗಿಯೇ ನಮ್ಮೆಲ್ಲರ ಪ್ರತಿದಿನ ಮಿಲ್ಲೆಕ್ಸ್ ಚೂರ್ಣಂನಿಂದಲೇ ಶುರುವಾಗುತ್ತೆ. ಇದರಲ್ಲಿ 9 ಬಗೆಯ ಸಿರಿಧಾನ್ಯಗಳು, 30 ವಿಧವಾದ ಪದಾರ್ಥಗಳು, ಜೊತೆಗೆ 18 ಮುಖ್ಯ ಆಯುರ್ವೇದಿಕ ಮೂಲಿಕೆಗಳಿವೆ. ಹಾಗಾಗಿ ಇಡೀ ದಿನ ಎನರ್ಜಿಯೊಂದಿಗೆ ನಿಮ್ಮನ್ನ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತೆ. ಇದು ಕೇವಲ ಹೆಲ್ತ್ ಡ್ರಿಂಕ್ ಅಲ್ಲ, ನಮ್ಮ ಆರೋಗ್ಯದ ಪಾರಂಪರಿಕ ಆಹಾರ. ಚಿನಹ ಪ್ಯೂರ್ ಆಯಿಲ್ ಫ್ರೀ ಆಡ್ ಹುಷಾರಾಗಿರಿ. ಬನ್ನಿಮ್ಮ ಅಣ್ಣ, ಪ್ಯೂರ್ ಆಯಿಲ್ ಕೊಡಿ. ಪ್ಯೂರ್ ಅಂದ್ರೆ ಸನ್ ಪ್ಯೂರ್. ಏನ್ ವ್ಯತ್ಯಾಸ? ಬೇರೆ ಎಣ್ಣೆ ಹೇಗೆಗೋ ರಿಫೈನ್ ಆದ್ರೆ ಸನ್ ಪ್ಯೂರ್ ಮಾತ್ರ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಗವರ್ಮೆಂಟ್ ಸರ್ಟಿಫೈಡ್ ಪೇಟೆಂಟೆಡ್ ಟೆಕ್ನಾಲಜಿಯಿಂದ ಫಿಸಿಕಲಿ ರಿಫೈನ್ ಆಗುತ್ತೆ. ಆದ್ರೆ ಡಕೋಟಾ ಆಡ್ ಅಲ್ಲಿ ವಡೆ ತಿಂದು ಎಣ್ಣೆ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದಾರಲ್ಲ ಈ ಆಡು, ಇದು ಕಾಮಿಡಿ. ಎಷ್ಟೋ ವರ್ಷಗಳಿಂದ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ, ನಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಬಳಸ್ತಾ ಇರೋದು ಸನ್ ಪ್ಯೂರೇ. ಹಾಗಿದ್ರೆ ಸನ್ ಪ್ಯೂರೇ ಕೊಡಿ. ಹುಷಾರಾಗಿರಿ. ಫಿಸಿಕಲಿ ರಿಫೈನ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲೇ ತಗೊಳ್ಳಿ. ಈ ಬೌಲಲ್ಲಿ ಲೈಟಾಗಿ ಹೆಚ್ಕೋಬೇಕು, ಯಾಕಂದ್ರೆ ಕೈ ಅನ್ಕೊಳ್ಳಲ್ಲ. ಅವಾಗ ಕೈ ಒದ್ದೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀರಲ್ಲಿ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಹಾಕಿ ನೋಡಿ. ಹಿಂಗೆ ಬಿಡ್ಬೇಕು. ಇದು ಸುಂದರ್,
ಈರುಳ್ಳಿ ಪಕೋಡ ಸಖತ್ ಸೇಲ್ ಆಗುತ್ತಲ್ಲ ನಿಮ್ಮ ಹ್ಞೂ ಅಂಗಡಿ? ಮೇಡಮ್ ಆಗುತ್ತೆ. ಸಂಜೆ ಆದ್ರೆ ಅದೇನೆ ಅಂದ್ರೆ ಏನಾದ್ರೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ಇವತ್ತು ನನಗೆ ಗೊತ್ತಾಯ್ತು ಟಿಪ್ಪು, ಬರೀ ಎಣ್ಣೆಲೇನೆ ಕಲಿಸ್ತಾರೆ, ನೀರು ಒಂದು ಸ್ವಲ್ಪನೂ ಹಾಕಿಲ್ಲ ನೋಡಿ. ಅದಕ್ಕೆ ಈ ತರ ಸ್ಟ್ರೀಟ್ ಫುಡ್ ಅವ್ರನ್ನೆಲ್ಲ ಕರೆಸಿ ನಮ್ಮ ಶೋಲಿ ಮಾಡಿಸ್ತಾ ಇರೋದು. ಅವರು ಹೇಳಂತ ಸಣ್ಣ ಸಣ್ಣ ಟಿಪ್ ನ ಫಾಲೋ ಮಾಡಿದ್ರೆ ನಾವು ಮನೇಲಿ ಅಷ್ಟೇ ರುಚಿಯಾಗಿ ಮಾಡ್ಕೋಬಹುದು. ಎಷ್ಟು ಕೆಜಿ ಮಾಡ್ತೀರಾ ಸುಂದರ್ ಈರುಳ್ಳಿ ಪಕೋಡ? ಒಂದಿಂದಲ್ಲಿ ಎಷ್ಟು ಖರ್ಚಾಗುತ್ತೆ ಮೇಡಮ್ ಮಿನಿಮಮ್ ಇಂದ 10 kg ಆಗುತ್ತೆ. ಮಿನಿಮಮ್ 10 kg ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ. ಈರುಳ್ಳಿ ಪಕೋಡ ತಿನ್ನೋದೇ ಗೊತ್ತಾಗಲ್ಲ, ಅದು ಹಾಗೇನೆ ಮೆಲ್ಟ್ ಇನ್ ಮೌತ್, ಬಾಯಲ್ಲಿ ಇಟ್ಟರೆ ಹಂಗೆ ಕರಗುತ್ತೆ. ಸೊ ನನಗಂತೂ ಭಾಳ ಫೇವ್ರೇಟು ನಿಮ್ಮ ಅಂಗಡಿಯ ಈರುಳ್ಳಿ ಪಕೋಡ. ನನಗೆ ಬೆಣ್ಣೆ ಮುಕ್ಕಿಗಿನ ಈರುಳ್ಳಿ ಪಕೋಡ ಭಾಳ ಇಷ್ಟ. ಗರಿ ಗರಿಯಾಗಿ ಕರ್ಕೊಂಡಿದ್ದೀರಲ್ಲ? ಹೌದು ಮೇಡಮ್. ಆಗಿದೆ ಈಗ ಆಯ್ತು. ಡಿಶ್ ಎಣ್ಣೆ ತೆಗಿತಾ ಇದೀನಿ. ಕ್ರಿಸ್ಪಿಯಾಗಿ ಕರ್ಕೊಂಡಿದ್ದಾರೆ.